ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಆದರೂ ಕೂಡ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜ್ಞಾನಜ್ಯೋತಿ ನಗರದ 6ನೇ ಮುಖ್ಯ ರಸ್ತೆ ನಿವಾಸಿಗಳಿಗೆ ಮಾತ್ರ ಕಾವೇರಿ ನೀರು ಪೂರೈಕೆ ಆಗ್ತಾ ಇಲ್ಲ. ಈ ಬಗ್ಗೆ ಸುಮಾರು ಬಾರಿ ಜಲಮಂಡಳಿ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಟ್ಯಾಂಕರ್ ಮೊರೆ ಹೋಗುವಂತಾಗಿದ್ದು ಕಾವೇರಿ ನೀರು ಪೂರೈಕೆ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇರುವಂತಹ ಜಲಮಂಡಳಿ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ 5-6 ತಿಂಗಳಿಂದ ನೀರಿನ ಸಮಸ್ಯೆ ಇದೆ. ಜ್ಞಾನಜ್ಯೋತಿ ನಗರ 5-6 ತಿಂಗಳಿಂದ ನೀರಿನ ಸಮಸ್ಯೆ ಇದೆ. 34 ಅಡಿ ಡ್ಯಾಮಲ್ಲಿ ನೀರಿದ್ರೂ ಇಲ್ಲಿ ಸಮಸ್ಯೆ ಇರಲಿಲ್ಲ. ಈಗ 100 ಅಡಿ ನೀರು ದಾಟಿದೆ, ನೀರಿಗೆ ಸಮಸ್ಯೆ. ಇದೇ ಸಮಸ್ಯೆ 5-6 ತಿಂಗಳಿಂದ ನಮಗಿದೆ. 5 ಬಕೆಟ್ ನೀರು ಹಿಡಿಬೇಕಾದ್ರೆ 10 ನಿಮಿಷ ಬೇಕು. 1 ಡ್ರಮ್ ನೀರು ಬೇಕಾದರೆ 25-40 ನಿಮಿಷ ಬೇಕು. ನಾವು ಹೆಂಗೆ ಜೀವನ ಮಾಡೋದು, ಹೆಂಗೆ ನೀರು ಕುಡಿಯೋದು, ಹೆಂಗೆ ಮಾತಾಡೋದು? ಅವ್ರು ನಾವು ಬಿಟ್ಟಿದ್ದೀವಿ ಅಂತ ಫೋರ್ಸೇ ಬಿಡೋದಿಲ್ಲ. ವಾಟರ್ ಮ್ಯಾನು, ಲೈನ್ ಮ್ಯಾನು ಜೋರಾಗಿ ಓಪನ್ ಮಾಡೋದಿಲ್ಲ. ಅವ್ರು ಕೇಳಿದ್ರೆ ನಾವು ಬಿಟ್ಟಿದ್ದೀವಿ, ನಮಗೇನು ಹೇಳ್ತೀರಾ, ನಾವು ಬಿಟ್ಟಿದ್ದೀವಿ ಅಂತಾರೆ. ನಾವು ಬಂದು ನೋಡ್ರಿ ಅಂದರೆ ಬರ್ತಾಯಿದೆ, ಸಣ್ಣಗೆ ಬರ್ತಾಯಿದೆ ನೀರು. ಬೇಜವಾಬ್ದಾರಿ ಉತ್ತರ ಕೊಡ್ತಾಯಿದ್ದಾರೆ. ಏನಪ್ಪ ಜೋರಾಗಿ ತೀರಿಸು ಅಂತಂದರೆ ನಾವು ಬಿಟ್ಟಿದ್ದೀವಿ ಸ್ವಾಮಿ, ನಿಮ್ಮ ಏರಿಯಾದಲ್ಲಿ ಸಮಸ್ಯೆನೇ ಇಲ್ಲ ಅಂತಾರೆ. ಬಂದು ನೋಡ್ರಿ ಅಂತಂದ್ರೆ ನೀರು ಬರೋದು 3 ಗಂಟೆ ಬಿಟ್ಟರೆ 4 ಗಂಟೆ ಬರುತ್ತೆ ನೀರು, ಸಣ್ಣಗೆ ಬರುತ್ತೆ ನೀರು. ಅಪ್ಪಿರೋದ್ರಿಂದ ಏನಾಗುತ್ತೆ, ನೀರು ಸರಿಯಾಗಿ ಬರ್ತಾ ಇಲ್ಲ, ಬಂದರೂ ಸಣ್ಣಗೆ ಬರ್ತೈತೆ. ಎಲ್ಲ ಏನಿದ್ರು ಬದುಕ್ಬೋದು, ಬಟ್ ನೀರಿಲ್ಲದ್ರೆ ಬದುಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲೆಲ್ಲರೂ ಬಾಡಿಗೆ ಮನೇಲಿ ಇರೋದ್ರಿಂದ ದಯವಿಟ್ಟು ಪ್ರತಿ ಸಲನೂ ಟ್ಯಾಂಕರ್ಗೆ ದುಡ್ಡು ಕೊಟ್ಟು ಓಡಿಸ್ಕೊಳ್ಳೋಕ್ಕಾಗೋದಿಲ್ಲ. ದಯವಿಟ್ಟು ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಸಣ್ಣ ಮಕ್ಳು ಇರ್ತಾರೆ, ಬೇರೆ ಬೇರೆ ಊರಿಂದ ಇಲ್ಲಿಗೆ ಬಂದು ಜೀವನ ಮಾಡ್ತಿರ್ತಾರೆ. ನಾವು ಪ್ರತಿ ಸಲನೂ ಬಾಡಿಗೆ ಬಾಡಿಗೆನೇ ಕಟ್ಟೋಕ್ಕಾಗಲ್ಲ ಅಂತ ಜೀವನ ಮಾಡ್ತಿರ್ಬೇಕಂದ್ರೆ ನೀರಿಗೂ ದುಡ್ಡು ಕೊಟ್ಟು ನಾವು ಟ್ಯಾಂಕರ್ ನೋಡಿಸ್ಬೇಕಂತಂದರೆ ಜೀವನ ಹೇಗೆ ಮಾಡೋದು? ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಡೆ ಹೊರಗಡೆ ಕೆಲ್ಸಕ್ಕೆ ಹೋದರೆ ಎಷ್ಟು ಅಮ್ಮಮ್ಮ ಅಂದರೆ ಎಷ್ಟು ಸಂಬಳ ಬರುತ್ತೆ, ಮಕ್ಕಳನ್ನ ಸಾಕೋಕ್ಕಾಗುತ್ತಾ, ಸ್ಕೂಲ್ ಫೀಸ್ ಕಟ್ಟೋಕ್ಕಾಗುತ್ತೆ, ಜೊತೆಗೆ ಟ್ಯಾಂಕರ್ದು ನೀರಿಗೆ ನಾವು ದುಡ್ಡು ಕೊಡೋಕ್ಕಾಗುತ್ತಾ? ಸೊ ಪ್ರತಿ ಸಲ ಈ ಥರ ಸಮಸ್ಯೆ ಆದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರೋರು BWSSB ಏನಿದಾರೋ ಅಥವಾ ಇದಕ್ಕೆ ಸಂಬಂಧಪಟ್ಟರು ಯಾರು ಮೇಲಧಿಕಾರಿ ಇದ್ದಾರೋ ಅವರಲ್ಲಿ ನಾವು ಕೇಳ್ಕೊಳ್ಳೋದು ಏನಂತಂದರೆ, ದಯವಿಟ್ಟು ಏನಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ನೀರು ಬಿಡಿ.